ಖಾರ ಶೇಂಗಾ ಚಟ್ನಿ ದೋಸೆ ಯಾವ ಥರ ಬಂದಿದೆ ನೋಡಿ. ತುಂಬ ರುಚಿಯಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊತ ದೋಸೆ ಇದು. ಸೆಟ್ ದೋಸೆ ಜೊತೆಗೆ ತೆಂಗಿನ ಖಾರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಕೂಡ ಸಖತ್ತಾಗಿರುತ್ತೆ. ಸೊ ಅದ್ರ ಜೊತೆ ಚಟ್ನಿ ತಿನ್ನೋ ಅವಶ್ಯಕತೆನೇ ಇರಲ್ಲ, ತುಂಬ ರುಚಿಯಾಗಿ ಬರುತ್ತೆ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ನೈಟೇ ರುಬ್ಬಿಟ್ಕೊಂಡಿದ್ದೆ ಹಿಟ್ಟನ್ನ ನೋಡಿ. ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲ ಬಂದಿತ್ತು. ನಾನು ಇದಕ್ಕೆ ಸೋಡಾ ಹಾಕಿಲ್ಲ, ಸೊ ಹಿಂಗೆ ರುಬ್ಕೋತಾ ಇದ್ದೀನಿ, ರುಬ್ಬಿಟ್ಟಿದ್ದೆ. ಇದನ್ನು ಈಗ ನೋಡಿ ಈ ಥರ ಹಾಕಬೇಕು. ಒಂದು ಹೆಂಚು ಬಿಸಿ ಇಟ್ಕೊಂಡಿದ್ದೆ, ಅದಕ್ಕೆ ನಾನು ಯಾವ ಸೈಜಲ್ಲಿ ಹಾಕೋತೀನಿ ಆ ಸೈಜಲ್ಲಿ ಸೆಟ್ ದೋಸೆ ಹಾಕೋತಾ ಇದ್ದೀನಿ. ರುಬ್ಬಿಟ್ಟಿರೋ ಶೇಂಗಾ ಚಟ್ನಿ ಇಟ್ಟಿದ್ದೀನಿ ನೋಡಿ, ಹಾಕ್ತಾಯಿದ್ದೀನಿ. ಕ್ಯಾರೆಟ್ ಹಾಕೋತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋದು, ಅದು ಸುತ್ತಲೂ ಎಣ್ಣೆ ಹಾಕೋರಿ ನೋಡಿ. ಎಣ್ಣೆ ಹಾಕೋದ್ರಿಂದ ಅದು ಬಿಟ್ಕೊಳ್ಳುತ್ತೆ. ಫಸ್ಟಿಗೆ ಎಣ್ಣೆ ಹಾಕೋದು ಹೋಗಬೇಡಿ, ಇಲ್ಲಾಂದ್ರೆ ಬರೋಲ್ಲ ದೋಸೆ ನೋಡಿ. ಈ ಥರ ಮಾಡ್ಕೋಬೇಕು. ನೋಡಿ ರೆಡಿಯಾಗಿದೆ ಶೇಂಗಾ ಚಟ್ನಿ ದೋಸೆ. ಸಖತ್ತಾಗಿ ಬಂದಿದೆ ನೋಡಿ, ತುಂಬ ರುಚಿಯಾಗಿ ಆಗುವಂಥದ್ದು. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡ್ಬೋದು, ತುಂಬ ರುಚಿಯಾಗಿ ಬರುತ್ತೆ ನೋಡಿ. ಸಖತ್ತಾಗಿ ಬಂದಿದೆ, ತಿನ್ನೋಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ಎಲ್ಲ ಥರ ಚಟ್ನಿ ಕೂಡ ಸೂಟ್ ಆಗುತ್ತೆ. ಚಟ್ನಿ ಎಲ್ಲರೂ ಕೂಡ ತಿನ್ಬೋದು. ನಾವು ಇದಕ್ಕೆ ಶೇಂಗಿನ ಪುಡಿ ಆ್ಯಡ್ ಮಾಡಿದ್ವಲ್ವ, ಹಾಗಾಗಿ ತುಂಬ ರುಚಿಯಾಗಿ ಬರುತ್ತೆ ನೋಡಿ. ಕ್ಯಾರೆಟ್ ಅದೆಲ್ಲ ಹೆಂಗೆ ಕಾಣಿಸ್ತಾ ಇದೆ, ಮೆಣಸಿನ್ಕಾಯಿ ಅದು ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬ ರುಚಿಯಾಗಿ ಕಾಣಿಸ್ತಾ ಇದೆ. ನಾನು ಇದಕ್ಕೆ ಸ್ವಲ್ಪ ಹಸಿಮೆಣಸಿನ ಚಟ್ನಿ ಹಾಕ್ಕೊಂಡಿದ್ದೆ, ಖಾರನ ಸೈಡ್ಸ್ಗೆ. ಚೆನ್ನಾಗಿದೆ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.